This is Runner Hut Expedition. ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವಿವಾಗಿದ್ದೀವಿ ಕೂರ್ಗಲ್ಲಿ. ಬಟ್ ನಮ್ಮ ಡೆಸ್ಟಿನೇಷನ್ ಬಂದು ಈ ರೈಡ್ಗೆ ಕೂರ್ಗಲ್ಲ, ನಾವು ಕಣ್ಣೂರಿಗೆ ಹೋಗ್ತಾಯಿದ್ದೀವಿ. ಸೊ ಬೆಳಗ್ಗೆ 4 ಗಂಟೆಗೆ ಹೊರಟು ಆಲ್ಮೋಸ್ಟ್ ಇವಾಗ 10:30 11 ಆಗಿದೆ. ಆಲ್ರೆಡಿ ಕೂರ್ಗ್ವರೆಗೂ ಬಂದ್ಬಿಟ್ವಿ. ಅದೊಂದು ಒಳ್ಳೆ ಕೆಲಸ. ಇನ್ 2 ಅವರ್ಸಲ್ಲಿ ಕಣ್ಣೂರಲ್ಲಿ ಇರ್ತೀವಿ. ಮತ್ತು ನನ್ನದು ಈ ರೈಡು ನಾನು ಫಸ್ಟ್ ಟೈಮ್ ನಮ್ಮ ಆಫೀಸ್ ಫ್ರೆಂಡ್ಸ್ ಜೊತೆ ಮಾಡ್ತಾಯಿದ್ದೀನಿ. ನೋಡಿ, ಇವರು ಅಜರ್ ಅಂತ, ರಾಜರ್ಷಿ. ಸೊ ಇವ್ರದ್ದು ಗಾಡಿ ವೆಸ್ಟ್ ಬೆಂಗಾಲು ಅಲ್ಲಿಂದ ಬಂದಿದೆ. ಇದು ಕರ್ನಾಟಕನೇ. ಸೊ ನಾನು ಮೀಟಿಆರ್ ಮಿಸ್ ಮಾಡ್ಕೊತಿದ್ದೆ. ಸೊ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಇನ್ನೊಂದು ಮೀಟಿಆರ್ ಬಂದಿದೆ ಇಲ್ಲಿ. ಬೆಳಗ್ಗೆ ಬೇಗನೆ ಹೊರಟು ಬಂದಿದ್ದಕ್ಕೆ ಆರಾಮಾಗಿ ತಣ್ಣಗಿದ್ದಾಗಲೇ ಬಂದ್ಬಿಟ್ವಿ. ಇಲ್ಲಿ ನೋಡಿ, ಇಲ್ಲಿ ಬಂದಮೇಲೆ ಫುಲ್ ಬಿಸಿಲಿದೆ. ಇಲ್ಲಿ ಕೂರ್ಗಂತ ಹೆಸರು ಅಷ್ಟೇ. ಸುಮ್ಮನೆ ಎಲ್ಲರೂ ಕೂರ್ಗು ಹಿಲ್ ಸ್ಟೇಷನ್ ಅಂತಾರೆ, ಏನಿಲ್ಲ. ಇಲ್ಲಿ ನೋಡಿದ್ರೆ ಸುಡ್ತಾ ಇದೆ ಬಿಸಿಲು. ಬನ್ನಿ ಹೋಗೋಣ, ನಮ್ದು ಏನೇನು ಪ್ಲ್ಯಾನು ಅಂತ ಹಂಗೆ ಹೇಳ್ತೀನಿ. ಬರ್ತಾ ಒಂದು ಸ್ವಲ್ಪ ನಾಗರಹೊಳೆ ಒಳಗಡೆ ಬಂದ್ವಿ. ಮಸ್ತಾಗಿತ್ತು. ನಾಗರಹೊಳೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ನಂದು ಲಗೇಜ್ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ 1 ವಾರ ಟ್ರಿಪ್ ಹಾಕ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಬಟ್ ಅಲ್ಲಿ ನೋಡಿ, ಅಲ್ಲಿ ಸೊ ಆ್ಯಕ್ಚುಲಾಗಿ ಅಷ್ಟೇ ನಮ್ಮದು 2 ಡೇಸ್ ಟ್ರಿಪ್ ಅಷ್ಟೇ. ಸೊ ಅಷ್ಟಕ್ಕಷ್ಟು ಸಾಕು. ನಾನು ಸುಮ್ಮನೆ ಇಷ್ಟು ದೊಡ್ಡದು ಮಾಡ್ತೀನಿ ಅದನ್ನು. ನಮಗೆಲ್ಲ ಕಮ್ಮಿ ಎತ್ಕೊಂಡು ಹೋದರೆ ಆಗೋಲ್ಲ. ಎಲ್ಲ ಇರೋ ಬರೋದೆಲ್ಲ ಎತ್ಕೊಂಡು ಹೋಗ್ಬೇಕು, ಆಗಲೇ ಟ್ರಿಪ್ ಮಾಡ್ದಂಗೆ ಫೀಲ್ ಬರೋದು. ಎಲ್ಲ ಸೊಟ್ಟಾಗ್ಬಿಟ್ಟಿದೆ. ಹೇಳ್ತೀನಿ ಬನ್ನಿ ನಿಮಗೆ ಇನ್ನೂ ಏನೇನು ಮಾಡ್ತೀವಿ ಈ ಟ್ರಿಪ್ಪಲ್ಲಿ ಅಂತ. ಏನಿಲ್ಲ, ಕಣ್ಣೂರಲ್ಲಿ ಏನು ನೋಡೋಕ್ಕೇನು ಜಾಸ್ತಿ ಜಾಗಗಳೇನು ಇಲ್ವಲ್ಲ. ಸೊ ಸಿಂಪಲ್ಲಾಗೇ ಇರುತ್ತೆ. ಸುಮ್ಮನೆ ಒಂದು ವೀಕೆಂಡ್ ರೈಡ್ ಅಂತ ಮಾಡ್ತಾ ಇರೋದು ಇದನ್ನು. ಓಕೆ, ಲೆಟ್ಸ್ ಗೋ. ನಾವು ಯಾವ ಊರಿಗೆ ಹೋದ್ರೂ ಅಲ್ಲಿ ರೋಡ್ ಕಿತ್ತಾಕ್ಬಿಟ್ಟಿರ್ತಾರೆ ನೋಡಿ. ಇಲ್ಲಿ ನಾನು ಇದುವರೆ ತನಕ ಯಾವುದೇ ಟ್ರಿಪ್ಪಲ್ಲಿ ಈ ಥರ ರೋಡ್ ಫುಲ್ ನೀಟಾಗಿದ್ದು, ಡೆಸ್ಟಿನೇಷನ್ಗೆ ಹೋಗಿ ವಾಪಸ್ ಬರೋವರೆಗೂ ಈ ಥರ ನೀಟಾಗಿ ರೋಡ್ ಇರೋ ಥರ ಟ್ರಿಪ್ಪೇ ಮಾಡಿಲ್ಲ. ಎಲ್ಲೋದ್ರೂ ಈ ಥರ ಇದ್ದೇ ಇರುತ್ತೆ. ಇಲ್ಲಂತೂ ಸ್ವಲ್ಪ ಜಾಸ್ತಿನೇ ಇದೆ. ಏನಕ್ಕೆ ಇದೇನು ಹಾಕೋದೇ ಇಲ್ವಾ ರೋಡು ಗೊತ್ತಿಲ್ಲ. ಜಸ್ಟ್ ಇದು ಬಾರ್ಡರ್ ಲೆಕ್ಕ ಬರುತ್ತೆ. ಸೊ ಇದು ಯಾರು ಹಾಕಬೇಕು ಅದು ಗೊತ್ತಿಲ್ಲ. ಕರ್ನಾಟಕದವ್ರು ಹಾಕ್ಬೇಕಾ, ಕೇರಳದವ್ರು ಹಾಕ್ಬೇಕಾ ಗೊತ್ತಿಲ್ಲ ಸರಿಗೆ. ಏನೋ ಪ್ರಾಬ್ಲಮ್ ಇರಬೇಕು. ಅದಕ್ಕೆ ನೋಡಿ, ಇಷ್ಟು ಸ್ಟ್ರೆಚ್ಚು ಫುಲ್ಲು ರೋಡ್ ಹೋಗಿದ್ರು ಕೂಡ ಏನೂ ಮಾಡೂ ಇಲ್ಲ, ಮಾಡೋ ಥರ ಕಾಣಿಸ್ತಾನೂ ಇಲ್ಲ. ಅಯ್ಯೋ ಅಪ್ಪ ಗುರು, ಚೂರು ರೈಟಿಗೆ ಹೋಗಿದ್ದಿದ್ರೆ ಟಾಟಾ ಬಾಯ್ ಬಾಯ್ ಆಗಿರ್ತಿತ್ತು ಈಗ ನನಗೆ. ಬಂದಿದ್ದೇ ಗೊತ್ತಾಗಿಲ್ಲ. ಒಳ್ಳೆ ಕ್ಯಾಮಫ್ಲೇಜು. ಮುಂದೆ ಇನ್ನೇನು ಹಿಂಗೆ ಬರಬೇಕಾದ್ರೆ ಕಾಣಿಸ್ತಾ ಇದೆ ಅಷ್ಟು ದೊಡ್ಡ ಬಸ್ಸು. ರೆಕಾರ್ಡಿಂಗ್ ಯು ಬ್ರೋ ಇವಿ ಜೋಶು. ಪೋಸ್ ಕೊಡೋಕ್ಕೋಗಿ ಹಂಗೆ ಸೀದಾ ಅಲ್ಲಿ ಆ ಕಡೆ ಹೋಗ್ಬಿಟ್ರೆ ನನಗೇನೋ ಒಳ್ಳೆ ಫುಟೇಜ್ ಆಗುತ್ತೆ. ಬಟ್ ಬೇಡ, ಆಮೇಲೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾವುದು ಗುರು ಇದು? ಫಾರೆಸ್ಟ್ ಅಲ್ಲ, ಫರ್ನೇಸ್ ಇದು. ಹೆಂಗಿದೆ ಅಂದರೆ ಹೀಟು, ಯಪ್ಪ, ಫುಲ್ಲು ಸ್ಟವ್ ಮುಂದೆ ನಿಂತ್ಕೊಂಡಂಗಿದೆ. ಒಂಥರ ಬಿಸಿ ಗಾಳಿ. ನೋಡೋದಕ್ಕೆ ಮಾತ್ರ ಫುಲ್ ಏನೋ ತಣ್ಣಗಿದ್ದಂಗೆ ಕಾಣಿಸ್ತಾ ಇದೆ. ಆದರೆ ಒಂಚೂರು ಕೋಲ್ಡ್ ಇಲ್ಲ. ಸಿಕ್ಕಾಪಟ್ಟೆ ಶೆಕೆ. ನನ್ನ ಕೈಯೆಲ್ಲ ಫುಲ್ ಸ್ವೆಟ್ ಆಗ್ಬಿಟ್ಟಿದೆ ಒಳಗಡೆ. ಅಷ್ಟು ಬಿಸಿಲಿದೆ ಇಲ್ಲಿ. ಅಷ್ಟು ಬಿಸಿ ಇದೆ ಇಲ್ಲಿ. ಅದೇ ಇನ್ನೇನು ಕೋಸ್ಟಲ್ ಲೈನ್ ಬಂತಲ್ಲ, ಅದಕ್ಕೆ ಜಾನ್ವರಿಲೇ ಹಿಂಗಿದೆ. ಇನ್ನೇನಾದರೂ ಏಪ್ರಿಲ್ ಮೇಲೆ ಬಂದ್ಬಿಟ್ರೆ ಎಲ್ಲ ಫುಲ್ಲು ರೋಸ್ಟ್ ಆಗ್ಬಿಡುತ್ತೆ. ಬಟ್ ಈ ಕಡೆ ಒಂದು ಸತಿ ಬಂದಿರೋದ್ರಿಂದ ನನಗೆ ಐಡಿಯಾ ಇತ್ತು ಹೀಟ್ ಇರುತ್ತೆ ಅಂತ. ಬಟ್ ಇಷ್ಟೊಂದು ಇರುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕರೆಕ್ಟ್, ನಾವು ಇಲ್ಲೆಲ್ಲೋ ನಿಲ್ಲಿಸಿದ್ವಿ, ಜ್ಞಾಪಕ ಇದೆ. ಆವಾಗ ನೀರು ಫುಲ್ ಇತ್ತು. ಈಗ ನೋಡಿ ನೀರೇ ಇಲ್ಲ.
ಅಲ್ಲಿ ಕೆಳಗಡೆವರೆಗೂ ಹೋಗ್ಬೋದು. ನೋಡಿ ಅಂತೂ ಬೀಚ್ ಬಂತು. ಕ್ರೇಜಿ, ಫೈನಲಿ ವಿ ಮೇಡ್ ಇಟ್. ಬಾ, ಬೀಚ್ ನೋಡ್ತಾ ಇದ್ದಂಗೆ ಆಗಿದ್ದು ಸುಸ್ತೆಲ್ಲ ಇಳಿದೋಯ್ತು. ಹಿಂಗಿದೆ. ನಾನಂತೂ ತಿಂಗಳಿಗೊಂದು ಬೀಚ್ಗೆ ಹೋಗ್ತಾ ಇದ್ದೀನಿ. ಆಹಾ, ಥರ ಸ್ಯಾಟಿಸ್ಫ್ಯಾಕ್ಷನ್. ವೆಲ್ ಡನ್. Bro, how is the heat? Fine. Fine. Normal with me. No, the thing is, he's from Kolkata, so he's used to this, these extreme temperatures. And even him, he's from Murdabad, so these temperatures shouldn't be an issue. Bro, how is the heat? Hi, sir. No, I'm asking how is the heat? Hi, sir. Hi. Hi. Oh, you're saying the hi. Josh? Got it. ನನಗಂತೂ ಯಾವ ಜೋಶು ಇಲ್ಲ, ಎಲ್ಲ ಇಳಿದೋಗಿದೆ. ಅಂದರೆ ಹೋದ ತಿಂಗಳು ತಾನೇ ನೋಡಿದ್ನಲ್ಲ, ಏನೋ ಒಂಥರ ತುಂಬ ತಿಂಗಳುಗಳಾದ್ಮೇಲೆ ನೋಡಿದ್ರೆ ಒಂದು ಸ್ವಲ್ಪ ಥ್ರಿಲ್ ಬರುತ್ತೆ. ನಾವು ಹೋದ ತಿಂಗಳು ಒಂದು ವಾರ ಫುಲ್ ಇದನ್ನೇ ನೋಡ್ತಾ ಇದ್ವಿ. ಸೊ ನನಗೇನು ಅಷ್ಟು ಎಕ್ಸೈಟ್ಮೆಂಟ್ ಇಲ್ಲ. ಬಟ್ ಅದೇ ಬೀಚಿಗೆ ಹತ್ತಿರದಲ್ಲಿ ಸ್ಟೇ ಇದೆ ಅಂತ ಅದೊಂದಿದೆ ಖುಷಿ. ನೋಡೋಣ ಏನು ಮಾಡೋದು ಅಂತ. Mine is showing 4. How come it is result? ಸಾಯಂಕಾಲ ಆಯಿತು, ಸನ್ಸೆಟ್ ಟೈಮ್ ಬಂತು. ಅಷ್ಟೇ, ಬೆಂಗಳೂರಿಂದ ಕಷ್ಟ ಪಡ್ಕೊಂಡು ಗಾಡಿ ಓಡಿಸ್ಕೊಂಬರೋದು. ಇಲ್ಲಿ ಬಂದು ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಂಗಿಲ್ಲ, ಸನ್ಸೆಟ್ ಆಗೋಗುತ್ತೆ. ಯಾವ ಊರಿಗೆ ಹೋದ್ರೂ ಇದೇ ರಿಪೀಟು. ಸೊ ಇವತ್ತೇನು ಜಾಸ್ತಿ ಪ್ಲೇಸಸ್ ಎಲ್ಲ ಏನು ನೋಡೋಕ್ಕಾಗಿಲ್ಲ, ನಾಳೆನೇ ನೋಡೋದು ನಾವು. ಇವಾಗ ಫುಲ್ ಸನ್ಸೆಟ್ ನೋಡ್ಕೊಂಬೋಣ ಅಂತ ಇಲ್ಲೇ ನಿಂತಿದ್ದೀವಿ ಆಗ್ಲಿಂದ. ಅಟ್ಲೀಸ್ಟ್ ಇದನ್ನಾದರೂ ಫುಲ್ ನೋಡಿಕೊಂಡ್ರೆ ನಾಳೆಗೆ ಬೇರೆ ಕಡೆ ಹೋಗ್ಬೋದು ಅಂತ ಇವತ್ತು ಇಲ್ಲೇ ಇದ್ದೀವಿ. ಇಲ್ಲಿ ಸ್ವಲ್ಪ ಜಾಗಗಳಿದೆ, ನೋಡಬೇಕು ಕೆಲವೊಂದೆಲ್ಲ. ಎಲ್ಲ ನಾಳೆಗೆ ಇಟ್ಕೊಂಡಿದ್ದೀನಿ, ನೋಡೋಣ. ಪಾಪ ಅವರೇನು ಅವ್ರದ್ದೇನು ಡಿಮ್ಯಾಂಡೇ ಇಲ್ಲ, ನಾನು ಹೆಂಗೆ ಹೇಳ್ತೀನೋ ಹಂಗೆ. ಖುಷಿ ನನಗೆ ಹಂಗೆ ಇದ್ಬಿಟ್ರೆ. ಆರಾಮಾಗಿ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ ನೋಡ್ಕೊಂಡು ಹೋಗ್ಬೋದು. ಆವಾಗ ಸನ್ಸೆಟ್ ನೀಟಾಗಿ ಕಾಣಿಸ್ತಾ ಇದೆ ಇವತ್ತು. ಈ ಥರ ಕಾಣಿಸ್ಬಿಟ್ರೆ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಇದಾಗಿತ್ತು ನಮ್ಮ ಮೊದಲನೇ ದಿನದ ರೈಡು ಮತ್ತು ಜಾಗಗಳು. ಸಿ ಯು ಟುಮಾರೋ. ಎರಡನೇ ದಿನದ ರೈಡ್ ಶುರು ಆಗ್ತಾ ಇದೆ. ಆದರೆ ಇದು ರೈಡ್ ಅಲ್ಲ, ಸುಮ್ಮನೆ ಸ್ಮಾಲ್ ರೌಂಡು. ಇಲ್ಲಿ ಕೆಲವು ಜಾಗಗಳಿದೆ, ಎಲ್ಲ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೆನ್ನೆ ಏನು ನೋಡಲಿಲ್ವಲ್ಲ. ಇಲ್ಲಂತೂ ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಹ್ಯಾಪ್ನಿಂಗ್ ಪ್ಲೇಸ್ ಇದು. ಏನು ಫುಲ್ಲು ಹುಡುಗರು ಗಾಡಿ ಎತ್ಕೊಂಡು ಈ ಕಡೆಯಿಂದ ಆ ಕಡೆ ಹೋಗೋದು, ಆ ಕಡೆಯಿಂದ ಈ ಕಡೆ ಬರೋದು, ಕಿರ್ಚಾಡೋದು, ಏನು ಫುಲ್ ಜೋಶ್ ಅಂದರೆ ಜೋಶ್ ಇಲ್ಲಿರೋರಿಗೆಲ್ಲ. ಎಲ್ಲ ಲೋಕಲೈಟ್ಸೇನೆ, ಯಾರು ಟೂರಿಸ್ಟ್ಸು ಅಲ್ಲ. ಸಿಕ್ಕಾಪಟ್ಟೆ ಬ್ಯುಸಿ ಏರಿಯಾ ಇಲ್ಲಿ ರಾತ್ರಿ. ಈಗ ನೋಡಿ ಪೀಸ್ಫುಲ್ ಆಗಿದೆ, ಯಾರಿಲ್ಲ ನೋಡಿ. ಎಲ್ಲ ಇದೆಲ್ಲ ರಾತ್ರಿ ಫುಲ್ ಆಗ್ಬಿಟ್ಟಿದೆ ಎಲ್ಲ. ಒಳ್ಳೆ ಜಾಗ. ಇವಾಗ ನಾವು ಇಲ್ಲೊಂದು ಪೆಟ್ ಸ್ಟೇಷನ್ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದೇನೋ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಇದೆಯಂತೆ, ಮುಟ್ಟಕ್ಕೆ ಬಿಡ್ತಾರೆ ಅಂತ ರಿವ್ಯೂಸಲ್ಲಿ ಹಾಕಿದ್ರು. ನಾನು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಇವಾಗ ಏನೇನು ಕೊಡ್ತಾರೋ ಎಲ್ಲದನ್ನು ಎತ್ಕೊಂಡು ಆಟ ಆಡಿಸೋದು. ಅದು ನನ್ನನ್ನು ಆಟ ಆಡಿಸುತ್ತೋ, ನಾನು ಅದನ್ನು ಆಟ ಆಡಿಸ್ತೀನೋ ನೋಡೋಣ. ನಮ್ಮ ಸ್ಟೇಯಿಂದ ಇದೊಂದು 21 ಕಿಲೋಮೀಟ್ರ್ ಇದೆ ಪೆಟ್ ಸ್ಟೇಷನ್ನು. ಫಸ್ಟ್ ಅಲ್ಲಿಗೆ ಹೋಗಿ ಆಮೇಲೆ ಆ ಡ್ರೈವಿನ್ ಬೀಚ್ಗೆ ಹೋಗಲೇಬೇಕು. ಅದು ಏಷ್ಯಾಸ್ ಲಾಂಗೆಸ್ಟ್ ಡ್ರೈವಿನ್ ಬೀಚ್ ಅಂತೆ. ನೋಡೋಣ, ಅದನ್ನು ಕವರ್ ಮಾಡಿಬಿಟ್ರೆ ಇಲ್ಲಿವರೆಗೂ ಬಂದಿದ್ದಕ್ಕೆ ನಾನು ಸ್ಯಾಟಿಸ್ಫೈ ಆಗ್ಬಿಡ್ತೀನಿ. ಅಷ್ಟಾದರೆ ಸಾಕು. ಓ ನೈಸ್. Give it to him. Keep it in bag. ಇಲ್ಲಿ ನೋಡಿ, ಇಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀವಿ. ಬೆಳಗ್ಗೆ ಇನ್ನೂ ಎಲ್ಲೂ ರೆಸ್ಟೋರೆಂಟ್ಗೆ ಹೋಗಲಿಲ್ಲ, ಅದಕ್ಕೆ ಸದ್ಯಕ್ಕೆ
ಇದು ಸಾಕು ಅಂತ ತೊಗೊತಾ ಇದ್ದೀವಿ ಇವಾಗ. ನಂಗೆ ಯಾಕೆ ನಗು ಬರ್ತಿದೆ ಗೊತ್ತಾಗ್ತಾ ಇಲ್ವಲ್ಲ. ಪಿಚ್ ಸ್ಟೇಷನ್ ಬಂತು. ಇದೂ ಬೀಚ್ ಹತ್ರದಲ್ಲೇ ಇದೆ. ಓಪನ್ ಇದೆಯಾ? ಯಾ ಇದೆ. Even this is very close to the beach, right? Yeah. I guess it's the same stretch of that beach. Which one? Yeah, this is the same stretch. Yeah. But there is no route to come straight. So we had to come, taking that path. I'm dying. It's hot. भूख लग रहा है और भूख नहीं लगेगी क्या? अब तो खाना खा लेते ना खाने Where? ಅದಕ್ಕೆ ನಾವು ಬಾಳೆಹಣ್ಣು ತೊಗೊಂಬಂದಿರೋದು. ಮರ್ವಾರಿ ನ್ಯೂಕ್ರಾ ಹಾರ್ಸ್, ಒರಿಜಿನ್ ಇಂಡಿಯಾ ಮರ್ವಾರ್. ಪಾಪ ಇದನ್ನ ಇದ್ರೊಳಗಡೆ ಹಿಂಗೆ ಇಟ್ಬಿಟ್ರೆ ಏನು ಮಾಡುತ್ತಿದ್ದು? ನೋಡೋಕೆ ಮಸ್ತಾಗಿದೆ, ವೈಟ್ ಕಲರು. ಬಟ್ ಪಾಪ ಬೋರ್ ಆಗಲ್ವ ಅದಕ್ಕಿಲ್ಲಿ? ನೋಡಿ, ಇದು ಇಷ್ಟೇ ಇರೋ ಜಾಗ. ವೆರಿ ಸ್ಮಾಲ್ ಸ್ಪೇಸ್ ಫಾರ್ ಸಚ್ ಎ ಬಿಗ್ ಹಾರ್ಸ್. Oh, there is one more. Call them. They have name. This is Bonnie and that is Stout. What is the name of this? Bonnie Bonnie. and that is Stout. But the space is too less, right, for this? Like they have this saddle and thing. I Yeah. guess they take this. Call him. Bonnie. No, it's not bothered. No, it's having food. I guess he's also tired. Yeah, that's why it's not responding to you. ಎಲ್ಲಾನು ಓಪನಲ್ಲೇ ಇಟ್ಟಿದ್ದಾರೆ. ನೈಸ್. ನಂಬಿಕೆ ಜಾಸ್ತಿ ಇವ್ರಿಗೆ ಇದ್ರ ಮೇಲೆ. ಇದು ನೋಡಿ, ಇದು ಜಸ್ಟ್ ಇದನ್ನ ಹಾರಿದ್ರೆ ಆಗೋಯ್ತು. ಎಲ್ಲ ಬ್ಯುಸಿ ಇದೆ. ಓ, ಇದೇನಪ್ಪ ಇದು? ಅರಪೈಮಾ ಅಂತೆ. ಒರಿಜಿನ್ ಅಮೆಝಾನ್ ಫಾರೆಸ್ಟಲ್ಲಿ ಸಿಗೋದೆಲ್ಲ ಇಲ್ಲೇ ಸಿಕ್ಬಿಡ್ತು ನೋಡೋಕ್ಕೆ. ಏನೇನೋ ಇದೆಯಲ್ಲಪ್ಪ. ಇದು ನೋಡಿ, ಇದ್ರದ್ದು ಮುಂದ್ಗಡೆ ಆಲಿಗೇಟರ್ ಥರ ಇದೆ. ಓ, ಇಲ್ಲೊಂದಿದೆ. ಎಲ್ಲ ಅಂಡರ್ ಮೇಂಟೆನೆನ್ಸ್ ಅಂತ ಹಾಕ್ಬಿಟ್ಟಿದ್ದಾರೆ. ಓಯ್, ಏನಿದು? ಎಲ್ಲ ಅಂಡರ್ ಮೇಂಟೆನೆನ್ಸು. ಓಯ್, ಸಕ್ಕತ್ತಾಗಿದೆ ಇದು. ಚೆನ್ನಾಗಿದೆ. ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲಿವರೆಗೂ ಬರೋದು ಬರ್ತು. ಇದರದ್ದು ಬೀಕ್ ನೋಡಿ, ರೆಡ್ ಕಲರ್, ಬ್ಲ್ಯಾಕ್ ಆ್ಯಂಡ್ ರೆಡ್, ಮಸ್ತ್ ಕಾಂಬಿನೇಷನ್. ಓ ಮೈ ಗಾಡ್, ಏನು ಕಲರ್ಗಳಿದೆಲ್ಲ. ಒಂದೊಂದು ಕಲರ್ಗಳು ನೋಡ್ತಾ ಇದ್ರೆ ಯಪ್ಪ, ನ್ಯಾಚುರಲ್ ಬೇರೆ. ಅದೂ ಪೇಂಟ್ ಮಾಡಿದ್ರು ಈ ಥರ ಬರುತ್ತೋ ಇಲ್ವೋ. ಮಿನಿಯೇಚರ್ ಡಾಂಕಿ ಅಂತ ಏನೇನೋ ಮಾಡ್ತಾರಲ್ಲಪ್ಪ ನೋಡಿ. ಅದರದ್ದು ಜೆನೆಟಿಕ್ಸ್ ಏನೋ ಚೇಂಜ್ ಮಾಡಿಬಿಟ್ಟಿರ್ತಾರೆ. ಏನು ಕತೆ ಜೀನ್ಸು ನೋಡಿ. ಇಲ್ಲಿ ಮೆಕಾ ಇದೆ. ಐ ಥಿಂಕ್ ದಟ್ ಈಸ್ ಮೆಕಾ ಓನ್ಲಿ. ಟರ್ಕಿಶ್ ದುಂಬಾ ಶೀಪ್, ಉಜ್ಬೇಕಿಸ್ತಾನ್. ಓ, ಹೌದು, ಮಿನಿಯೇಚರ್. ಏನಿದು? ಇದ್ರ ಬಗ್ಗೆ ಐಡಿಯಾ ಇಲ್ವಲ್ಲ. ಹಾರ್ಸು ಇದೆ, ಮಿನಿಯೇಚರ್ ಹಾರ್ಸ್ ನೋಡಿ. ಎಲ್ಲ ಹೆಂಗಿದೆ, ಒಳ್ಳೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ನೋಡಿ, ಇಲ್ಲಿ ಇಷ್ಟು ವೆರೈಟಿ ಇದೆ. ಇದರಲ್ಲಿ ಒಂದ್ರ ಜೊತೆ ನಾವು ಫೋಟೋ ತೆಗೆಸ್ಕೋಬೋದಂತೆ. ನಾನು ಯಾವುದ್ರ ಜೊತೆ ತೆಗೆಸ್ಕೊಳ್ಳೋದು ಅಂತ ನೋಡ್ತಿದ್ದೀನಿ. ಇದನ್ನು ನಾನು ಪ್ರಾಣಿದ ಪೆಟ್ ಸ್ಯಾಂಚುರಿಲಿ ಟಚ್ಚು ಮಾಡಿದ್ದೆ, ಎತ್ಕೊಂಡು ಇದ್ದೆ. ಸೊ ಇದು ಬೇಡ, ಬೇರೆ ಯಾವುದಾದ್ರೂ ನೋಡಿ. ಇಲ್ಲಿ ಹಾವಿದೆ, ಖುಷಿ ನನಗೆ. ಆ ಥರ ಹಾಕ್ಸ್ಕೊಂಬಿಟ್ರೆ ನಾನು ನೋಡ, ನನಗೆ ಅದು ಅಥವಾ ಹಾವು ಅಂತ ಅಂದ್ಕೊತಾ ಇದ್ದೀನಿ.
ಯಾವ್ದು ಬೆಟರ್ ಅಂತ ಗೊತ್ತಿಲ್ಲ, ಲೆಟ್ಸಿ. ನೋಡಿ ಆ ಥರ ತೆಗೆದ್ಬಿಟ್ಟು ಕೊಡ್ತಾರೆ, ಹಂಗೆ ಇಟ್ಕೋಬೇಕು. ಸೂಪರ್. ನೋಡಿ ಅದಕ್ಕೆ ಫುಲ್ ಖುಷಿ ಆಗ್ಬಿಡ್ತು, ನಗ್ತಾ ಇದೆ. ಇಲ್ಲಿ ಫಿಶ್ಗಳಿದೆ, ಫೀಡಿಂಗ್. अरे वो बोल रहा है हाथ नीचे देना, हाथ से खाएंगे. ಹಾಂ ಟೀಕೆ. But I don't have now. ನೋ ಟೇಕ್ ದಿಸ್. Will not bite. ಸೊ ಇದನ್ನು ಕೆಳಗಡೆ ಹಿಂಗೆ ಕೈಯಲ್ಲಿ ಹಾಕ್ಬಿಟ್ಟು ಹಿಂಗೆ ಇಟ್ಕೊಂಡ್ರೆ ತಿನ್ನುತ್ತದು. ನೋಡಿ ಈ ಥರ. ಏ ನಥಿಂಗ್ ವಿಲ್ ಹ್ಯಾಪನ್, ಪುಟ್ ಬ್ರೋ. ನೋಡಿ ಆ ಥರ ಕ್ರೇಜಿ. ನೋಡಿ ಇವಾಗ ನಾನು ತಿನ್ನಿಸ್ತೀನಿ. ಈ ಥರ ಹಾಕ್ಬಿಟ್ಟು ಹಿಂಗೆ ಇಟ್ಬಿಟ್ರೆ ಕೈನ ತಿಂದಾಕ್ಬಿಡೋಂಗಿದೆ ಇದು. ಇದು ತಿನ್ನಲೇ ಇಲ್ಲ ಫುಲ್ಲು. ಸಾಕು ಸಾಕು ಸಾಕು. ಒಳ್ಳೆ ಫೀಲ್ ಅದನ್ನು ಕೆಳಗಡೆ ಇಟ್ಟ ಮೇಲೆ. ಬ್ರೋ ಡಿಪ್ ಯುವರ್ ಹ್ಯಾಂಡ್. ನೋ ನಥಿಂಗ್ ವಿಲ್ ಹ್ಯಾಪನ್, ಡಿಪ್. I know. I have fish. Bro is experienced. But I'll give them. No need of bathing it. You have to dip it. No. They should feel like I'm God. You are God. Yes, I'm feeding them. See, and fish like. But they don't give a damn. Oh, there. Oh, frog. Is it? Which one is this? I believe this looks like a python. Yeah, python. Should be. Python. Yeah, python. ಇದನ್ನು ಎಲ್ಲ ಇಟ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅನಿಸ್ತಾ ಇದೆ. ಬ್ರೋ ವಿಲ್ ದೇ ಗಿವ್? ಐ ವುಡ್ ಲೈಕ್ ಟು ಹ್ಯಾವ್ ಎ ಪಿಕ್ಚರ್ ವಿತ್ ಆಲ್ ದಿಸ್. I know. Basketball python. Will not give. Green tree python. Banana ball python. Dumbo rat it seems. ಡ್ರೈವಿನ್ ಬೀಚ್ಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ರೈಡಿನ ಮೊದಲನೇ ರೈಲ್ವೆ ಕ್ರಾಸಿಂಗ್ ಇದು. ಮಾಮೂಲಿ ಇವ್ರುಗಳು ಕೇರಳದಲ್ಲಿ ಗೊತ್ತಲ್ಲ, ಅರ್ಧ ಗಂಟೆ ಮುಂಚೆನೇ ಹಾಕ್ಬಿಡ್ತಾರೆ ಇದನ್ನು. ಇಲ್ಲಿ ಬಂದೇ 5 ನಿಮಿಷ ಆಯ್ತು, ನಾವು ಇನ್ನೂ ಬಂದಿಲ್ಲ ಟ್ರೈನು. ಅಯ್ಯಪ್ಪ ಹೆವಿ ಹತ್ತಿರದಲ್ಲಿದೆ ಗುರು ಇದು. ಗಾಳಿ ಹೆಂಗೆ ತಳ್ತಾ ಇದೆ ಗೊತ್ತಾ, ನನ್ನ ಕಷ್ಟಪಟ್ಟು ನಿಂತ್ಕೊಂಡಿದ್ದೀನಿ ಗಟ್ಟಿಯಾಗಿ. ಸೈಕ್. ನೋಡಿ ನಾವೆಲ್ಲೋದ್ರೂ 3 ಜನನೂ ಬೈಕ್ ಎತ್ಕೊಂಡು ಹೋಗ್ತಾಯಿದ್ದೀವಿ. ಅವರಿಬ್ಬರು ಒಂದೇ ಬೈಕಲ್ಲಿ ಬರ್ಬೋದು ಹೇಳಿದೆ ಅವ್ರಿಗೆ, ಬಟ್ ಇಲ್ಲ ಪರವಾಗಿಲ್ಲ ಅಂದರು. ಅದು ಎಸ್ಪೆಷಲಿ ಡ್ರೈವಿಂಗ್ ಬೀಚ್ಗಂತೂ ಅವ್ರವ್ರ ಗಾಡೀಲಿ ಅವ್ರವ್ರು ಹೋದ್ರೇ ಒಳ್ಳೇದಲ್ಲ, ಯಾಕಂದರೆ ಅಲ್ಲಿ ಗಾಡಿ ಓಡ್ಸೋಕ್ಕೆ ಸಿಗುತ್ತೆ. ಅಲ್ಲಿ ಕಾರ್ಗೆ ಬಿಡ್ತಾರೆ, ಬೈಕಿಗೆ ಬಿಡ್ತಾರಲ್ವೋ ಗೊತ್ತಿಲ್ಲ. ಹೋಪ್ಫುಲಿ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಫೈನಲಿ ಮುಳಪಿಲಂಗಡ್ ಬೀಚಿಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಗಾಡಿನೇ ಓಡಿಸ್ಕೊಂಡು ಹೋಗ್ಬೋದು ಬೀಚ್ ಪಕ್ಕದಲ್ಲಿ, ಅದೇ ಇಲ್ಲಿದು ಸ್ಪೆಷಾಲಿಟಿ. ಮತ್ತು ಇದು ಏಷ್ಯಾಸ್ ಲಾಂಗೆಸ್ಟ್ ಡ್ರೈವಿಂಗ್ ಬೀಚ್ ಅಂತೆ. ನನಗೇನು ಅನಿಸ್ತಾ ಇದೆ ಅಂದರೆ, ಈ ಥರ ಬೇರೆ ಕಡೆ ಇದೆಯೋ ಇಲ್ವೋ ಇರೋದೇ ಇದೊಂದು ಕಡೆ ಅಂದರೆ ಇದು ಇದೆ ಅಲ್ವ ಲಾಂಗೆಸ್ಟು, ಲಾರ್ಜೆಸ್ಟು, ಬಿಗ್ಗೆಸ್ಟು ಎಲ್ಲ ಆಗೋದು ಏಷ್ಯಾದಲ್ಲಿ. ಅಂದರೆ ಒಳ್ಳೆ ವಿಷಯನೇ. ಏನೋ ಇಂಡಿಯಾದಲ್ಲೊಂದಿದ್ರೆ ಓಕೆ, ಏಷ್ಯಾಲೇ ಎಲ್ಲೂ ಇಲ್ಲ ಇಷ್ಟುದ್ದದ್ದು ಅಂದರೆ ಸಮಥಿಂಗ್ ನೈಸ್. ವಾವ್.
ಇದೇ ಫಸ್ಟ್ ಟೈಮ್ ನಾನು ಬೈಕನ್ನು ಇಷ್ಟು ಹತ್ರದಕ್ಕೆ ಎತ್ಕೊಂಡ್ಬರ್ತಿರೋದು ಬೀಚ್ಗೆ. ನೋಡಿ ಇಲ್ಲಿ ಫುಲ್ ಎತ್ಕೊಂಡು ಹೋಗ್ಬಿಡ್ಬೋದು ಹಂಗೆ. ಸೂಪರ್. ಥರ ಸ್ಯಾಟಿಸ್ಫೈಯಿಂಗ್ ಆಗಿದೆಯಲ್ಲ ಇಷ್ಟು ಹತ್ರದಲ್ಲಿ ಗಾಡಿ ಓಡ್ಸೋಕ್ಕೆ. ನೋಡಿ ಅಲ್ಲೇ ನೀರು, ಇಲ್ಲಿ ಗಾಡಿ. ಅಪ್ಪ ಓ ಓ ಓ ಲೈಟಾಗಿ ಜಾರ್ತಾ ಇದೆ. ರೋಡಲ್ಲಿ ಹೋದಂಗೆ ಏನಾದರೂ ಫುಲ್ ಕೊಟ್ಟರೆ ಸೈಕ್ ಆಗಿಬಿಡುತ್ತೆ ಅಷ್ಟೇ. ಕಾರ್ಗೆ ಆರಾಮಾಗಿದೆ ನೋಡಿ, ಅದಕ್ಕೆ ಕಾರಲ್ಲಿ ಬಂದರೆ ಆರಾಮಾಗಿ ಹೆಂಗೆ ಅಲ್ಲಿವರೆಗೂ ಹೋಗ್ಬೋದು. ಬೈಕ್ ಸ್ವಲ್ಪ ಬ್ಯಾಲೆನ್ಸ್ ಸ್ಲಿಪ್ ಆಗೋಂಗೆ ಅನಿಸ್ತು ಒಂದು ಸೆಕೆಂಡು. ಓಕೆ ನೋಡಿ, ಎಲ್ಲ ರೀಲ್ಸ್ ಮಾಡ್ತಾಯಿದ್ದಾರೆ ಆಂಟಿಗಳು. ಅವ್ರು ಯಾರು ಇವರು? ಯಾರೆಲ್ಲ ಗನ್ಮನ್ನೆಲ್ಲ ಹಿಡ್ಕೊಂಡಿದ್ದಾರಲ್ಲಪ್ಪ ಇವ್ರು ಯಾರು? ಕ್ರೇಜಿ. ತುಂಬ ಮುಂದೆ ಬಂದ್ಬಿಟ್ವಿ. ಇಲ್ಲಿ ಫುಲ್ ಜಾತ್ರೆ. ವಾಪಸ್ಸೇ ಹೋಗ್ಬೇಕು, ಅಲ್ಲೇ ಚೆನ್ನಾಗಿತ್ತು. ಇಲ್ಲಿ ನೋಡಿದ್ದು ಏನಿದು? ಅಯ್ಯಪ್ಪ, ಇಷ್ಟೊಂದು ಜನ ಇದ್ದರೆ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಇಲ್ಲಿ. ಇಲ್ಲಿ ಓಕೆ, ಅಲ್ಲಿ ಹಿಂದ್ಗಡೆ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಹಾಂ, ಯಾ ದಟ್ಸ್ ವೈ ದಿಸ್ ಇಸ್ ದ ಲಾಂಗೆಸ್ಟ್. ನೋಡಿ, ಇದು ಒರಿಜಿನಲ್ಲು. ಇವಾಗ ಇಷ್ಟೊತ್ತು ತೋರಿಸಿದ್ದು ಇದರಲ್ಲಿ ಹಿಂಗೆ ಇಟ್ಬಿಟ್ಟು ಯಾವ ಥರ ಕಾಣಿಸುತ್ತೆ ಅಂತ. ಸಕ್ಕತ್ತಾಗಿದೆ ಇದು. ನೈಸ್ ಒನ್. ಯಾ Hey, Gorilla has very less ground clearance than Himalaya. No idea about all those, bro. Nerdy stuff. Memorizing ground clearance of all the bikes. ಸಖತ್ ಹಾರ್ಶ್ ಇದೆ ಸನ್ಲೈಟ್. ಇದು ಏನು ಕ್ಯಾಮ್ರಾ ಸ್ಕ್ರೀನಿಗೆ ಕಾಣಿಸ್ತಾನೇ ಇಲ್ಲ. ಹಂಗೆ ಓಡಿಸ್ಕೊಂಡು ಫುಲ್ ಸ್ಟ್ರೆಚ್ ಬಂದ್ಬಿಟ್ವಿ. ಇಲ್ಲಿ ನೋಡಿ, ಬೀಚ್ ಎಷ್ಟುದ್ದಕ್ಕಿದೆಯೋ ಅಷ್ಟುದ್ದನೂ ಕವರ್ ಆಗೋಯ್ತು ಆಲ್ರೆಡಿ. ಸೊ ನಾವು ಎಂಟ್ರಾಗಿದ್ದು ಅಲ್ಲಿಂದ ಫುಲ್ ಬಂದ್ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಈ ಕಡೆ. ಒಂಚೂರು ಅಲ್ಲಿವರೆಗೂ ಹೋದರೆ ಫುಲ್ ಸ್ಟ್ರೆಚ್ ಮುಗಿಸ್ದಂಗೆ. ಸಕ್ಕತ್ತಾಗಿದೆ. ಇಲ್ಲಿ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿ ಬೈಕ್ ನಿಲ್ಲಿಸು ಫೋಟೋ ತೆಗಿಯೋಕ್ಕೆ. ನೋಡಿ ಹೆಂಗಿದೆ. ಸೂಪರ್. ಬೀಚು ಅಷ್ಟೇ ನೋಡಿ, ಕ್ಲೀನಾಗಿದೆ. ಎಲ್ಲೂ ಏನು ಬಿಸಾಕಿಲ್ಲ, ಏನಿಲ್ಲ. ಸಕ್ಕತ್ತಾಗಿದೆ ಇಲ್ಲಿ. ಸೊ ಮಧ್ಯಾಹ್ನ ಆಗ್ತಾ ಇದ್ದಂಗೆ ಇಲ್ಲಿ ಬಂದುಬಿಟ್ರೆ ಒಳ್ಳೆಯದು. ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಗಾಡೀಲಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ಇಲ್ಲೇ ಕುತ್ಕೊಂಡ್ಬಿಡ್ಬೋದು. ಪರ್ಫೆಕ್ಟ್ ಎಂಡಿಂಗು. 2ನೇ ದಿವಸನೂ ಆಯಿತು. ಸೊ ನಾಳೆ ಇನ್ನೇನು ನಮ್ಮದೇನು ಪ್ಲ್ಯಾನ್ ಇಲ್ಲ, ಬೆಂಗಳೂರಿಗೆ ಹೋಗೋದಷ್ಟೇ. ಇದು 2 ದಿವಸದ್ದು ವೀಡಿಯೋಸ್ ಎಲ್ಲ ನೀಟಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿ ಯು, ಬಾಯ್ ಬಾಯ್.